ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತ ಅಹಮದಿಯ ಮಹಿಳಾ ಸಂಘಟನೆ ಎಲ್ಲ ಪದಾಧಿಕಾರಿಗಳೇ, ಅದು ವಿವಿಧ ಇಲಾಖೆಯಲ್ಲಿ ಕರ್ತವ್ಯ ಕಾರ್ಯದರ್ಶಿ ಅಧಿಕಾರಿ ಎಲ್ಲ ಪದಾಧಿಕಾರಿಗಳೇ ಹಾಗೂ ಗೌರವಾನ್ವಿತ ವ್ಯಕ್ತಿಗಳೇ, ಈ ದಿವಸ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಕೇಳಿದ್ರು ಕೊಡೋದಿಲ್ಲ ಇವತ್ತಿನ ಕಾಲದಲ್ಲಿ. ಅಪ್ಪ ಹಣ ಕೊಡೋದು ನಾಳೆ ನಾಡ್ದು ನೋಡೋಣ ಅಂತ ಹೊರತು ಭರವಸೆನೂ ಕೊಡಲ್ಲ. ಅಂತ ಕಾಲಘಟ್ಟದಲ್ಲಿ ಅವರೇ ನಮ್ಮ ಶಾಲೆಯ ಹಳ್ಳಿಯ ಒಂದು 3 ಹೆಸರು ಪೇಟೆಯಿಂದ ಹುಡುಕಿ ಬಂದಿದ್ದಾರೆ. ಪೇಟೆಯಲ್ಲೇ ಬೇಕು ಅಷ್ಟು ಶಾಲೆಗಳಿದಾವೆ, ಓಡ್ ಹೋಗಿ ಮುಟ್ಟಷ್ಟು ಶಾಲೆ ಬೇಕಲ್ಲಿ ನಡ್ಕೊಂಡು ಕೊಡ್ಕೊಂಡು ಶಾಲೆ ಸಾಕಷ್ಟಿದಾವೆ. ಆದ್ರೆ ಅಭಿಮಾನ ಒಂದು ಇರುತ್ತೆ ಇಲ್ಲಿ ಹಳ್ಳಿಗಳಿಗೆ, ದೂರದ ಊರುಗಳಿಗೆ, ಕಷ್ಟದಿರುವ ಊರುಗಳಿಗೆ, ಆಮೇಲೆ ಅವರ ಇವರ ಆತ್ಮೀಯತೆಗೆ ಒಂದು ಸಂಬಂಧ ಇರ್ತದೆ. ಆ ಆತ್ಮೀಯ ಸಂಬಂಧವನ್ನು ಅಷ್ಟು ದೂರದಲ್ಲಿ ಕರೆತಂದಿದೆ. ಅವ್ರ ಖರ್ಚಿನಲ್ಲಿ ನಾವೇನು ಕೊಟ್ಟಿಲ್ಲ, ಕರೆದೂ ಇಲ್ಲ. ಅವ್ರು ಕೊಡಬೇಕು ಅನ್ನೋ ಭಾವನೆ ನಿಜವಾಗ್ಲೂ ದೊಡ್ಡದು. ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿ, ಕಾಯಕ ಅನ್ನೋದು ಒಂದು ಕೆಲಸ. ಕಾಯಕ ಮತ್ತು ದಾಸೋಹ ಅಂತ ಬಸವಣ್ಣರು ಹೇಳಿದ್ರು. ಕಾಯಕನು ಮಾಡು, ದಾಸೋಹ ಮಾಡು, ಹಂಚು ಅಂತೇಳಿ. ದುಡಿಬೇಕು, ಹಂಚಬೇಕು. ಮಹಮ್ಮದ್ ಪೈಗರು ಅದೇ ಹೇಳಿದ್ದಾರೆ. ದುಡಿದ ಒಂದು ಭಾಗದನ್ನ ಹಲವಾರು ಜನರಿಗೆ ಹಂಚು, ಅನಾಥರಿಗೆ, ಬಡವರಿಗೆ, ಬಲ್ಲಿಗೆ ದಾನ ಮಾಡುವಂತ ಮಹಮ್ಮದ್ ಪೈಗರು ಹೇಳಿದ್ದಾರೆ. ಎಲ್ಲ ಧರ್ಮಗಳ ಸಾರ ಮಾನವನ ಅಭಿವೃದ್ಧಿ ಹೇಳಿದ್ದಾರೆ. ಕೂಲಿಕಾರನ ಬೆವರು ಆಗುವ ಮುಂಚೆ ಅವನು ಕೂಲಿ ಕೊಡುವಂತ ಪೈಗಂಬರ್ ಹೇಳಿದ್ದಾರೆ. ಯಾರೋ ಕೂಲಿ ಕರ್ಕೊಂಡು ಬಂದಿರ್ತೇವೆ, ಅವನು ಬೆವರು ಆರಿಲ್ಲ, ಇನ್ನು ಅಷ್ಟು ಬೇಗ ಅವ್ನು ದುಡ್ಡು ಕೊಟ್ಟಿರ್ಬೇಕು ನಾವು. ಅಷ್ಟು ತತ್ವ. ಇವತ್ತು ಕೂಲಿ ಮಾಡಿದ್ರೆ ದುಡ್ಡೇ ಕೊಡಲ್ಲ ಎಷ್ಟು ಜನ. ನಾಳೆ ಕೊಡ್ತಾರೆ, ನಾಳೆ ಏನೋ ಬೇಗ ಅಂತ ದುಡಿಸ್ಮೇಲೆ ದುಡ್ಡು ಕೊಡಲ್ಲ. ಅಂತ ತತ್ವಗಳನ್ನು ನಿಜವಾಗ್ಲೂ ಅಳವಡಿಸಿಕೊಂಡಿದ್ದಾರೆ ಅವರು. ಅದಕ್ಕೆ ಇಂತ ಕೆಲಸ ಮಾಡ್ತಾರೆ. ಯಾರು ಧರ್ಮದ ಒಳ ತಿಳುವಳಿಕೆಯನ್ನು ಅರ್ಥ ಮಾಡ್ಕೊಂಡಿರ್ತಾರೋ, ಯಾರು ಮಾನವೀಯ ಮೌಲ್ಯವನ್ನು ಅಳವಡಿಸ್ಕೊಂಡಿರ್ತಾರೋ, ಅವರು ದಾನ ಧರ್ಮ ಪುಣ್ಯ ಕ್ಷೇತ್ರದಲ್ಲಿ ತೊಡಗಿಕೊಳ್ತಾರೆ. ಅವರಿಗೆ ದೇವರು ಅಲ್ಲಿಂದ ಕೊಡ್ತಾ ಇರ್ತಾನೆ ಅಷ್ಟೇ. ನಾವು ಕೊಡ್ತೇವೆ ಅಂತಲ್ಲ, ಪಡ್ಕೊಳ್ತೇವೆ ಅಂತ ಅರ್ಥ ತಿಳ್ಕೋಬೇಕು. ಈ ಶಾಲೆ ಕೊಟ್ಟರೆ ಪಡ್ಕೊಂಡಾಗೆ ತಿಳ್ಕೊಂಡ್ರೆ ನಾವು ಕೊಡ್ತಾ ಹೋಗ್ತೇವೆ ಅಂತ ಕೊಡುವ ಗುಣಗಳನ್ನ ತಿಳ್ಕೊಂಡು ನಿಜವರು ಕೊಡ್ತಾರೆ. ನಿಜವರು ಬಹಳ ಖುಷಿ ಆಗುತ್ತೆ. ಶಿವಾಜಿ ಮಹಾರಾಜರು ಅಂತ ಇದ್ರು, ಎಲ್ಲರಿಗೂ ಗೊತ್ತಿದೆ. ಅವರ ಗುರು ಸಮರ್ಥ ರಾಮದಾಸರು ಅಂತೇಳಿ. ಅವ್ರು ಒಂದ್ಸರಿ ಊರೊಳಗ ಹಂಗೆ ಭಿಕ್ಷಾಟನೆ ಬಂದ್ಬಿಡ್ತಾರೆ, ಹಿರಿಯರನ್ನೇ ಬಂದ್ಬಿಡ್ತಾರೆ. ಅಮ್ಮ ಭಿಕ್ಷೆ ಅಂದೆ ಅಂದಾಗ ಅಮ್ಮ ಬಹಳ ಸಿಟ್ಟಿತ್ತು. ಗಂಡ ಏನೋ ಬೈತಿರ್ತಾರೆ, ಸಿಟ್ಟಿನಾಗೆ ಯಾವ್ದೋ ಹಾಳ ಬಂದದ್ ನೋಡೋದು ಮಸಿ ಅರ್ಬಿನ ಬೀಸ್ ಹೋಗ್ಬಿಡು, ತಗ ಹೋಗತ್ತಾಗ ಮಸಿ ಅರ್ಬಿ ವೇಸ್ಟ್ ಅರ್ಬಿನ ಹೋಗ್ಬಿಡುತ್ತೆ ಅಮ್ಮವ್ರೆ. ಸಮರ್ಥ ರಾಮದಾಸರು ಅದನ್ನೇ ಗೌರವ ಭಕ್ತಿಯಿಂದ ಗುರುಭಕ್ತಿ ಸ್ವೀಕರಿಸಿ ತಗೊಂಡು ಹೋಗ್ತಾರೆ. ವಾಪಸ್ ತಗೊಂಡೋಗಿ ಊರಿನ ಬದಿಯಲ್ಲಿ ಕೆರೆಯಲ್ಲಿ ಸ್ವಚ್ಛ ಬಟ್ಟೆನ ತೊಳೆದು ಅದನ್ನ ಸಣ್ಣ ಸಣ್ಣ ಪೀಸ್ ಮಾಡಿ ಹೊರಗು ಬತ್ತಿ ಮಾಡಿ ಹೊಸದು. ಅವ್ರ ಊರ ದೇವಸ್ಥಾನದ ಎಣ್ಣೆಯನ್ನು ತಗೊಂಡು ಅಲ್ಲಿ ಕೊಣತಿ ತಗೊಂಡು ಅದೇ ಬಟ್ಟೆಯನ್ನು ಬತ್ತಿ ಮಾಡಿ ಕಾರ್ತಿಕೋತ್ಸವ ಮಾಡ್ತಾರೆ. ಅವತ್ತು ಊರಲ್ಲಿ ಕಾರ್ತಿಕೋತ್ಸವ ದೀಪವನ್ನು ಬೆಳಗ್ತಾರೆ. ಇಡೀ ಊರು ಜನರಿಗೆ ಆಶ್ಚರ್ಯ, ಏನಿದು ಯಾರು ನಮ್ಮೂರಲ್ಲಿ ಕೆಲಸ ಮಾಡಿದ್ದಾರೆ ಅಂದಾಗ ಒಬ್ರು ನೋಡೋ ಯಾರೋ ಮಹಾತ್ಮ ವ್ಯಕ್ತಿ ಬಂದಿದ್ದಾರೆ, ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರು ದೀಪ ಹಚ್ಚ ಇಷ್ಟೊಂದು ನಮ್ಮೂರಿಗೆ ಬಂದು ಅಂತೇಳಿ ಎಲ್ಲರೂ ಬಂದು ನೋಡಿದ್ರು. ಈ ಅಮ್ಮ ಬೆಳಗ್ಗೆ ಸಿಟ್ಟಿಂದ ಬಟ್ಟೆ ಹೋಗಿರ್ತಲ್ಲ, ಆ ಅಮ್ಮನು ಬಂದು ಯಾರೋ ಬಂದಾರ ನೋಡೋದು. ಅಯ್ಯೋ ಈ ಪುಣ್ಯಾತ್ಮ ಬೆಳಗ್ಗೆ ಭಿಕ್ಷೆ ಅಂತ ಬೀಚ್ ಬಟ್ಟೆ ಹೋಗಿದ್ನಲ್ಲ ಅಂತ ಆ ಅಮ್ಮಗೆ ಒಂಥರ ಆಶ್ಚರ್ಯ, ದುಃಖ, ಒಂಥರ ಸಂಕಟ. ತಪ್ಪಾಗ್ಬಿಡುತ್ತೆ. ಬೆಳಗ್ಗೆ ಏನ್ ಮಾಡೈತಿ, ಬೈದು ಬಟ್ಟೆ ಕೊಡಕ್ಕೆ ವೇಸ್ಟ್ ಬಟ್ಟೆ ದಾನ ಅಂತ ಕೇಳಿದೆ. ಆ ಅಮ್ಮ ತಡ್ಕೊಳಕ್ಕಾಗಲ್ಲ. ತಪ್ಪು ಒಪ್ಪಿಗೆ ಹೇಳೋದು ಸಮಾಧಾನ ಇಲ್ಲ. ಅವ್ರಿಗೆ ಹೋಗಿ ಖಾಲಿ ಬಿದ್ದು ಗುರುಗಳೇ ತಪ್ಪಾಯ್ತು, ನೀವು ಇಂಥ ಪುಣ್ಯ ಇಂಥ ತ್ಯಾಗ ಕೆಲಸ ಮಾಡ್ತೀರಿ, ನಾನು ನೋಡಿ ನಿಮಗೆ ಬೈದಂತೆ ಉಪಯೋಗ ಇಲ್ಲದ ಬಟ್ಟೆ ಕೊಟ್ಬಿಡ್ತೀನಿ. ಅವ್ರು ಹೇಳಿದ್ರು, ಅಮ್ಮ ನೀನ್ ಏನ್ ತಪ್ಪು ಮಾಡಿದೀಯಾ, ನನಗೆ ಏನ್ ಬೇಕು ಅದನ್ನೇ ಕೊಡ್ತೀಯಲ್ಲ ನೀನು, ನನ್ಗೆ ನಿಜವಾಗ್ಲೂ ಬಟ್ಟೆ ಬೇಕು, ದೀಪಕ್ಕೆ ಬತ್ತಿ ಮಾಡ್ಲಿಕ್ಕೆ ಬಟ್ಟೆ ಕೊಟ್ಟಿದ್ದೀನಿ, ಏನ್ ತಪ್ಪಾಯ್ತು ಅಂದ್ರು. ಅವಳು ಮಹಾತ್ಮರು ಸಣ್ಣದನ್ನು ಚಿಕ್ಕದನ್ನು ಅಪಾರವಾಗಿ ಸ್ವೀಕರಿಸ್ತಾರೆ. ಅವ್ರು ಅಷ್ಟು ಆದ್ರೂ ಬೈದ್ರು ಅಮ್ಮಗೆ. ಅಮ್ಮ ಮನದಲ್ಲೇ ಪ್ರಶಂಸಿ, ನಾನು ಇನ್ನೊಂದ್ ಸ್ವಲ್ಪ ಒಳ್ಳೇದು ಕೊಟ್ಟಿದ್ದು, ಇನ್ನೂ ಚಲೋ ಕೊಟ್ಟು ಎಷ್ಟು ಆನಂದ ಆಗ್ತದೋ ಅವಾಗ ದಾನದ ಮೈ. ಹಂಗೆ ಇಂಥ ದಾನದ ಕಥೆಗಳು ಸಾಕಷ್ಟು ನಮ್ಮ ಪುಣ್ಯ ಭೂಮಿ ಇದಾವೆ. ಇಂಥ ಪುಣ್ಯ ಭೂಮಿ ನಾವು ಹುಟ್ಟಿದ್ರೆ ಇಂಥ ಕೆಲಸ ಆಗ್ತವ ಕಾರಣ. ಆಗ ನಿಜವಾಗ್ಲೂ ಅವರು ತುಂಬಾ ಶ್ರೇಷ್ಠವಾಗಿ ಕೆಲಸ ಮಾಡಿದ್ರು. ವಸ್ತು ಚಿಕ್ಕದಿರ್ಬೋದು, ಇದು ಅದ್ರ ಬೆಲೆ ತುಂಬಾ ದೊಡ್ಡದು. ಇದ್ರ ಬೆಲೆ ತುಂಬಾ ದೊಡ್ಡದು. ಆದ್ರೆ ದುಡ್ಡು ಲೆಕ್ಕದಲ್ಲಿ ಅಗತ್ಯ ಮಾಡಲ್ಲ. ಅವ್ರು ಅಷ್ಟೊಂದು ಜನ ಅವ್ರ ವೆಹಿಕಲ್ ಅಲ್ಲಿ ಅವ್ರ ಕೆಲಸವನ್ನು ಬಿಟ್ಟು ರಜೆ ಹಾಕಿ ಅವ್ರ ಕುಟುಂಬವನ್ನು ಬಿಟ್ಟು ಕೊಡ್ಲಿಕ್ಕೆ ಬಂದಿದ್ದಾರೆ. ಅದು ನಿಜವಾಗ್ಲೂ ದೊಡ್ಡದು. ಹೌದಾ? ಇಂಥದನ್ನ ನಾವು ನೋಡಿ ಸ್ವೀಕರಿಸಿ ಗೌರವಿಸೋದ್ರ ಜೊತೆಗೆ ನಾವು ಇದನ್ನ ನಮ್ಮ ಜೀವನ ರೂಢಿ ಮಾಡ್ಕೋಬೇಕು. ನೀವು ನಿಮ್ಮ ಜೀವನದಲ್ಲಿ ರೂಢಿ ಮಾಡ್ಕೋಬೇಕು. ನಮ್ಮ ಕೈ ಎಷ್ಟು ಸಾಧ್ಯ ಆಗುತ್ತೋ ಕೊಡ್ಲಿಕ್ಕೆ ಪ್ರಯತ್ನ ಮಾಡೋದು. ಕೊಡಕ್ಕಾಗಲ್ಲ, ಮಾತಿನ ರೂಪದಲ್ಲಿ, ಸಹಕಾರ ರೂಪದಲ್ಲಿ, ಕೆಲಸದ ರೂಪದಲ್ಲಿ. ಹೌದಾ? ಕಾಯ ವಾಚ ಮನಸ್ಸಂದ್ರೆ, ಕಾಯ ಅಂದ್ರೆ ಕೆಲಸ ಮಾಡಿದ್ರೆ ಒಂದು ಶ್ರಮ ಮುಗಿಸ್ಬೇಕು. ತಿಳುವಳಿಕೆ ಹೇಳಿ ಮುಗಿದ್ರೆ ಮುಗಿಸ್ಬೇಕು. ಇಲ್ಲ ಏನೂ ಇಲ್ಲ, ದುಡ್ಡು ಐತಿ, ಟೈಮ್ ಇಲ್ಲ, ದುಡ್ಡು ಕೊಡೋದ್ರ ಮೂಲಕ ಅದಕ್ಕೆ ದಾನವನ್ನು ಕೊಡೋದು ತುಂಬಾ ಶ್ರೇಷ್ಠ. ಈ ಜಗತ್ತಿನಲ್ಲಿ ದಾನವನ್ನು ಕೊಟ್ಟರು ಯಾರೂ ಬಡವರಾಗಿಲ್ಲ.
ಇನ್ನಷ್ಟು ಮೇಲಕ್ಕೆ ಹೋಗ್ತಾರೆ ಹೊರತು ಕೆಳಗೆ ಹೋಗಲ್ಲ. ನೆನಪಿಡಿ, ಕಿವಿ ಮಾತು ಸಾಧು ಸಂತರು ಪುಣ್ಯಾತ್ಮ ಹೇಳಿದ ಮಾತು. ಅದಕ್ಕೆ ಕೊಡುಗೆ ದಾನಿ ಆಗ್ಬೇಕು. ನಾವು ನಮ್ಮ ಕೈ ಯಾವಾಗಲೂ ಭೂಮಿಯನ್ನು ನೋಡ್ಬೇಕು ಹೊರತು ಆಕಾಶ ನೋಡಬಾರ್ದು ಅಂತ ತತ್ವ ಹೇಳ್ತಾರೆ. ಆ ತತ್ವದಲ್ಲಿ ಇವರೆಲ್ಲರೂ ಇದ್ದಾರೆ. ಹಾಗಾಗಿ ಅವರ ಶ್ರೇಷ್ಠ ಸಾಧನೆ, ಶ್ರೇಷ್ಠ ಕೆಲಸಗಳು ಇನ್ನಷ್ಟು ಹೆಚ್ಚಾಗಲಿ. ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯವನ್ನು ಕೊಡಲಿ. ನಮ್ಮ ಸಮಾಜದಲ್ಲಿ ಉತ್ತಮ ಬಾಂಧವ್ಯವನ್ನು ಬೆಳೆಯಲಿ. ಯಾವುದೇ ಗಂಟೆ ತಕ್ಕ ನಾವು ಸಹಜ ಮಾತಾಡ್ತೇವೆ. ಇವತ್ತಿನ ಕೋಮು ವಿಚಾರದಲ್ಲಿ ಹೋಲಿಸ್ಬಿಟ್ರೆ ನಿಜವಾಗ್ಲೂ ಬೇಸರ ಆಗೈತೆ. ನಾವು ಹುಟ್ಟಿರೋದು ಒಂದಿಷ್ಟು ದಿವಸ 30, 40, 50 ಬಹಳ 60, 70 ವರ್ಷದಲ್ಲಿ ಪ್ರೀತಿಯಿಂದ ಬದುಕಿ ಹಂಚ್ಕೋಬೇಕು, ಪ್ರೀತಿಯಿಂದ ಬದುಕಿ ಹೋಗ್ಬೇಕು. ಇಲ್ಲ ಎಲ್ಲ ಧರ್ಮಗಳು ಒಂದೇ ನಾವು ಅಂತ ನಿಜವಾಗ್ಲೂ ಬಾಂಧವ್ಯದ ಕೆಲಸ ಮಾಡ್ತಾರೆ.